ವೃಕ್ಷತಾನ 2023 ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡಿದೆ. ಜಲತಜ್ಞ ಮೆಗಸೆ ಅವಾರ್ಡ್ ಪುರಸ್ಕೃತ ನಮ್ಮ ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜೇಂದ್ರ ಸಿಂಗ್ ಅವರು, ನಾನು, ನಗರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಜಿಲ್ಲಾಧಿಕಾರಿಗಳು, SP ಅವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಹಿರಿಯ IAS ಅಧಿಕಾರಿಗಳಂತ ದಳವಾಯಿ ಅವರು ಎಲ್ಲರೂ ಇವತ್ತು ಸಾವಿರಾರು ಜನ ಬಹಳ ಹುಮ್ಮನಸ್ಸಿನಿಂದ ಹುರುಪಿನಿಂದ ಇವತ್ತು ಪಾಲ್ಗೊಂಡಿದ್ದಾರೆ. ಇದು ಒಂದು ವಿಜಯಪುರದಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ, ಇದರ ಉದ್ದೇಶ, ನಾವು ವಿಜಯಪುರದಲ್ಲಿ ಅರಣ್ಯ ಬೆಳವಣಿಗೆ ಆಗಬೇಕು, ಫಾರೆಸ್ಟ್ ಬೆಳವಣಿಗೆ ಆಗಬೇಕು. ರಾಜ್ಯ ರಾಷ್ಟ್ರದಲ್ಲಿ ಏನು 30% ಮೇಲೆ ಇದೆ, ನಮ್ಮ ಬಿಜಾಪುರ್ನಲ್ಲಿ 0.17% ಇದ್ದಿದ್ದು ಅದು ನಾವು 30% ಒಯ್ಯಬೇಕು. ತನ್ಮೂಲಕ ಇಲ್ಲಿ ಮಳೆ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ನಾನು ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಪ್ರಾರಂಭ ಮಾಡಿದ್ದು. ಅದ್ರ ಜೊತೆಗೆ ಈ ಇನ್ನೊಂದನ್ನು ಕೂಡ ನಾವು ಈ ಸಲ ನಾವು ಒತ್ತನ್ನು ಕೊಟ್ಟಿದ್ದೀವಿ. ಪರಿಸರದ ಜೊತೆಗೆ ಇವತ್ತು ನಮ್ಮ ಸ್ಮಾರಕಗಳನ್ನ ಬಗ್ಗೆ ಅರಿವು ಮೂಡಿಸ್ಬೇಕು, ರಕ್ಷಣೆ ಮಾಡಬೇಕು, ಎರಡು ಉದ್ದೇಶದಿಂದ ಮಾಡಿದ್ದು. ಬಹಳ 2 ವರ್ಷ 3 ವರ್ಷ ನಡು ಕೊರೋನಾ ಸಂದರ್ಭದಲ್ಲಿ ಸ್ಥಗಿತಗೊಂಡಿತ್ತು. ಈಗ ಮತ್ತೆ ನಿಮ್ಮೆಲ್ಲರ ಒಂದು ಆಶಯದಂತೆ, ನಿಮ್ಮೆಲ್ಲರ ಸಹಕಾರದಿಂದ ಪಕ್ಷಾತೀತವಾಗಿ ಇವತ್ತು ದಿವಸ ಈ ಮ್ಯಾರಥಾನ್ ಅನ್ನ, ವೃಕ್ಷತಾನನ್ನ ನಾವು ಬಹಳ ಸಂತೋಷ ಉದ್ಘಾಟಿಸಿದ್ವಿ. ಎಲ್ಲರೂ ಭಾಗವಹಿಸ್ರಿ, ಆನಂದಿಸ್ರಿ.